ಟಾಪ್ 24 ನೋಡೋಣ. ಕಳೆದೆರಡು ತಿಂಗಳಿನಿಂದ ಸಂಪೂರ್ಣ ಸ್ತಬ್ಧಗೊಂಡಿದ್ದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಈಗ ಅನ್ಲಾಕ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಓಡಾಟ ಶುರು ಮಾಡಿದೆ. ಆರಂಭದಲ್ಲಿ ರಾಜ್ಯದಲ್ಲಷ್ಟೇ ಸಂಚಾರ ನಡೆಸುತ್ತಿದ್ದ ರಾಜ್ಯ ಸಾರಿಗೆ ಬಸ್ಗಳು ಈಗ ಹಂತ ಹಂತವಾಗಿ ಅಂತಾರಾಜ್ಯ ಸೇವೆಯನ್ನು ಕೂಡ ಪ್ರಾರಂಭಿಸುತ್ತಿದೆ. ಕೇರಳ ರಾಜ್ಯಕ್ಕೆ ಕೆಎಸ್ಆರ್ಟಿಸಿ ಸಾರಿಗೆ ಸೇವೆ ಶುರು ಮಾಡಲಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇರಳದಿಂದ ಬರುವವರಿಗೆ ಷರತ್ತುಬದ್ಧ ಪ್ರಯಾಣಕ್ಕೆ ಅನುಮತಿ ನೀಡಲಾಗಿದೆ. ರಾಜ್ಯದಲ್ಲಿ ಸಂಪೂರ್ಣ ಅನ್ಲಾಕ್ ಆಗಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಕೇರಳಕ್ಕೆ ಸರ್ವಿಸ್ ಆರಂಭಿಸಲಿದೆ ಅಂತ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇದೇ ಜುಲೈ 12ರಿಂದ ಕೇರಳ ಅಂತಾರಾಜ್ಯ ಸೇವೆಯನ್ನು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಶುರು ಮಾಡಲಿದೆ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಕಾರಿಗೆ ಹೋಗಿ ಗುದ್ದಿರುವಂತಹ ಘಟನೆ ಮತ್ತಿಕೆರೆಯಲ್ಲಿ ನಡೆದಿದೆ. ಲಾಕ್ಡೌನ್ನಿಂದ ಹಲವು ತಿಂಗಳ ಕಾಲ ಡಿಪೋದಲ್ಲಿ ನಿಂತಲ್ಲೇ ನಿಂತಿದ್ದ ಬಸ್ಗಳು ಕಾರ್ಯಾಚರಣೆಗೆ ಇಳಿತಾ ಇದ್ದಂತೆ ಒಂದಲ್ಲ ಒಂದು ಲೋಪಗಳು ಕಂಡುಬರುತ್ತಿವೆ. ಈ ರೀತಿಯ ತಾಂತ್ರಿಕ ದೋಷಗಳು ಅಪಘಾತಕ್ಕೂ ಕೂಡ ಕಾರಣವಾಗುತ್ತಿದೆ. ಮತ್ತಿಕೆರೆ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಕಾರಿಗೆ ಗುದ್ದಿ ಕಾರು ಫುಲ್ ಜಖಮಾಗಿದ್ದು, ಇದು ಕೆಆರ್ ಮಾರ್ಕೆಟ್ ಗುಣಿ ಅಗ್ರಹಾರ ಮಾರ್ಗವಾಗಿ ಹೋಗುತ್ತಿದ್ದ ಬಸ್ ಅಂತ ತಿಳಿದು ಬಂದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕೆಲಸ ಮುಗಿಸಿಕೊಂಡು ಕಾರಿನಲ್ಲಿ ಮನೆಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 5 ಮಂದಿ ಡಿವೈಎಸ್ಪಿಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ವಿಎಲ್ ರಮೇಶ್ ರಾಜ್ಯ ಗುಪ್ತವಾರ್ತೆ ಕೆಜಿಎಫ್ ವಿಭಾಗದಿಂದ ಕೋಲಾರ ಉಪವಿಭಾಗ ಕೋಲಾರ ಜಿಲ್ಲೆಗೆ ವರ್ಗಾವಣೆ ಆದರೆ, ಪಿ ಮುರಳೀಧರ್ ವಿಶೇಷ ತನಿಖಾ ದಳದಿಂದ ಕೆಜಿಎಫ್ ಉಪವಿಭಾಗ ಕೆಜಿಎಫ್ ಮಲ್ಲೇಶ್ ದೊಡ್ಡಮನಿ ರಾಯಚೂರು ಉಪವಿಭಾಗದಿಂದ ಭ್ರಷ್ಟಾಚಾರ ನಿಗ್ರಹ ದಳ, ಸುಲ್ಫಿ ತೊಳಜಪ್ಪ ಶಂಕರಪ್ಪ ಡಿಎಸ್ಆರ್ಬಿಯಿಂದ ವಿಜಯಪುರದಿಂದ ಸಿಎಎಸ್ಪಿ ಉಡುಪಿ, ಎಲ್ ವಿದ್ಯಾನಂದ ತೇಜಸ್ವಿ ಅವರನ್ನು ಆಂತರಿಕ ಭದ್ರತಾ ವಿಭಾಗದಿಂದ ಎಸ್ಟಿಎಫ್ಗೆ ವರ್ಗಾವಣೆ ಮಾಡಲಾಗಿದೆ. ಚಿತ್ರದುರ್ಗ ಸಂಸದ ಇ ನಾರಾಯಣಸ್ವಾಮಿಗೆ ಕೇಂದ್ರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತಿದ್ದಂತೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮುಖಂಡರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯಲ್ಲಿರುವಂತಹ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಿಸಿ ಸಿಹಿ ಹಂಚಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಬಿಜೆಪಿ ಮುಖಂಡರು ಎ ನಾರಾಯಣಸ್ವಾಮಿಗೆ ಜೈ ಅಂತ ಘೋಷಣೆ ಕೂಗುವ ಮೂಲಕ ಜೈಕಾರ ಹಾಕಿದ್ದಾರೆ. ನಾನು ಸಚಿವನಾಗಲು ಅನರ್ಹನಾಗಿದ್ದೇನೆ ಅಂತ ಸಂಸದ ಜಿಎಸ್ ಬಸವರಾಜ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ನನಗೆ 82 ವರ್ಷ ವಯಸ್ಸಾಗಿದ್ದು ನಾನು ಸಚಿವನಾಗಲು ಅನರ್ಹನಾಗಿದ್ದೇನೆ ಎಂದಿದ್ದಾರೆ. ಕೇಂದ್ರ ಸಂಪುಟ ಪುನರ್ರಚನೆಯಲ್ಲಿ ನಿಮಗೆ ಸಚಿವ ಸ್ಥಾನ ಕೈತಪ್ಪಿದೆಯಲ್ಲ ಅಂತ ಕೇಳಿದ ಪ್ರಶ್ನೆಗೆ ಸಂಸದ ಜಿಎಸ್ ಬಸವರಾಜು ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. 81 ವರ್ಷದ ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ದೇವೇಗೌಡ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದೇ ನನಗೆ ಮಂತ್ರಿಗಿರಿಗಿಂತ ಹೆಚ್ಚು ಅಂತ ಹೇಳಿದ್ದಾರೆ. ನಾನು ಹಿರಿಯ ಸಂಸದನಾಗಿರೋದು ಸತ್ಯ, ಆದರೆ ನನಗೆ ವಯಸ್ಸಾಗಿರೋದ್ರಿಂದ ಮಂತ್ರಿಗಿರಿ ತಪ್ಪಿದೆ ಹೊರತು ಬೇರೆ ಕಾರಣ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ಮಾಜಿ ಸಚಿವ ತಾವರ್ಚಂದ್ ಗೆಹ್ಲೋಟ್ ಇವರು ತಮ್ಮ ರಾಜ್ಯಸಭಾ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿ ಕಾರ್ಯಾಲಯ ಮಾಡಿರುವಂತಹ ಟ್ವಿಟರ್ನಲ್ಲಿ ಮೇಲ್ಮನೆಯ ಅಧ್ಯಕ್ಷರು ಆಗಿರುವಂತಹ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರನ್ನ ಭೇಟಿ ಮಾಡಿದ ಗೆಹ್ಲೋಟ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಗೆಹ್ಲೋಟ್ ಅವರ ರಾಜೀನಾಮೆಯನ್ನು ಉಪರಾಷ್ಟ್ರಪತಿ ಅಂಗೀಕರಿಸಿರುವುದಾಗಿ ಸಚಿವಾಲಯ ತಿಳಿಸಿದೆ. ಮಂಗಳವಾರ ಗೆಹ್ಲೋಟ್ ಅವರನ್ನ ಕರ್ನಾಟಕ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವ್ಯಂಗ್ಯವಾಡಿದ್ದಾರೆ. ಕೆಟ್ಟಿರೋರು ಇಂಜಿನ್, ಪ್ರಧಾನಿ ಮೋದಿಯವರು ಬೋಗಿಗಳನ್ನು ಬದಲಾಯಿಸುವ ಕಾರ್ಯ ಮಾಡಿದ್ದಾರೆ, ಇದರಲ್ಲಿ ಯಾವುದೇ ಹೊಸತನ ಕಾಣುತ್ತಿಲ್ಲ ಅಂತ ಸುರ್ಜೇವಾಲಾ ಟ್ವೀಟ್ ಅನ್ನು ಮಾಡುವ ಮೂಲಕ ವ್ಯಂಗ್ಯವಾಡಿದ್ದಾರೆ. ದೇಶದಲ್ಲಿ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟು ಇದೆ, ಆದರೆ ಅದು ಪ್ರಧಾನಿ ಮೋದಿಗೆ ಮಾಡೋದಕ್ಕೆ ಮುಂದಾಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಂಸದರು ಹಾಗೂ ಶಾಸಕರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದು ಸರಿಯಲ್ಲ, ಇದರಿಂದ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಮಾಜಿ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.
ಮೈಸೂರಿನಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ, ಮಂಡ್ಯದಲ್ಲಿ ಗಣಿ ಪ್ರದೇಶಗಳಿಗೆ ಸಂಸದೆ ಸುಮಲತಾ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದರು. ಸುಮಲತಾ ಭೇಟಿ ವಿರೋಧಿಸಿದ್ದ ಜೆಡಿಎಸ್ ನಾಯಕರ ನಡೆಯನ್ನ ಚಲುವರಾಯಸ್ವಾಮಿ ವಿರೋಧಿಸಿದ್ದಾರೆ. ಮಂಡ್ಯದಲ್ಲಿ ಮಾಡೋಕೆ ಸಾಕಷ್ಟು ಕೆಲಸ ಇದೆ, ಅದನ್ನು ಬಿಟ್ಟು ಸಂಸದರು ಹಾಗೂ ಶಾಸಕರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದು ಸರಿಯಲ್ಲ ಅಂತ ಕಿವಿ ಮಾತು ಹೇಳಿದ್ದಾರೆ. ಶಿರಸಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮಾರಿಕಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ದೇವಸ್ಥಾನದ ಮುಂಭಾಗದಲ್ಲಿ ಡಿಕೆಶಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಮಾರಿಕಾಂಬೆಯ ದರ್ಶನದ ಬಳಿಕ ತೈಲ ಬೆಲೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಸೈಕಲ್ ಜಾಥಾ ಪ್ರತಿಭಟನೆಗೆ ಡಿಕೆ ಶಿವಕುಮಾರ್ ಚಾಲನೆ ನಡೆದರು. ಫ್ಲೆಕ್ಸ್ ಹಿಡಿದುಕೊಂಡು ಕೇಂದ್ರ ಹಾಗೂ ರಾಷ್ಟ್ರ ಸರ್ಕಾರದ ವಿರುದ್ಧ ದಾರಿಯುದ್ದಕ್ಕೂ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿತ ಆತಂಕದ ನಡುವೆಯೇ ಸಿಎಂ ಯಡಿಯೂರಪ್ಪ ಕಲಬುರಗಿ ಜಿಲ್ಲೆಗೆ ಒಂದು ದಿನದ ಪ್ರವಾಸವನ್ನ ತೆರಳಲಿದ್ದಾರೆ. ಜಿಲ್ಲೆಯಲ್ಲಿ ತರಕಾರಿ ಮಾರುಕಟ್ಟೆ, ಕಟ್ಟಡ ನಿರ್ಮಾಣ, ಭೂಮಿ ಪೂಜೆ, ಶರಣ ಸಿರಸಗಿ ಮೇಲ್ಸೇತುವೆ ಲೋಕಾರ್ಪಣೆ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇನ್ನು ರಾಮಮಂದಿರ ಮೇಲ್ಸೇತುವೆ ಲೋಕಾರ್ಪಣೆ, ಲೋಕೋಪಯೋಗಿ ಭವನ ಉದ್ಘಾಟನೆ ಜೊತೆಗೆ ಜಿಲ್ಲಾ ಸಹಕಾರ ಬ್ಯಾಂಕಿನೊಂದಿಗೆ ರೈತರಿಗೆ ಸಾಲ ನೀಡುವ ಯೋಜನೆಗೂ ಇದೇ ವೇಳೆ ಸಿಎಂ ಬಿಎಸ್ವೈ ಚಾಲನೆ ನೀಡಲಿದ್ದಾರೆ. ಕೋವಿಡ್ ಸಮಸ್ಯೆಯಿಂದ ತುಮಕೂರು ಜಿಲ್ಲೆಯಲ್ಲಿ ರಕ್ತದ ಅಭಾವ ತಲೆದೋರಿದೆ. ಜಿಲ್ಲೆಯಲ್ಲಿ ಸುಮಾರು 40% ರಕ್ತದ ಕೊರತೆ ಎದುರಾಗಿದೆ ಅಂತ ಅಂದಾಜಿಸಲಾಗಿದೆ. ಕೋವಿಡ್ ಸೋಂಕಿನಿಂದ ಗುಣಮುಖರಾದವರು ಹಾಗೂ ಲಸಿಕೆ ಹಾಕಿಸಿಕೊಂಡವರು ಯಾರೂ ರಕ್ತದಾನಕ್ಕೆ ಮುಂದಾಗುತ್ತಿಲ್ಲ ಅಂತ ದೊಡ್ಡಮನೆ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸಂಜಯ್ ತಿಳಿಸಿದ್ದಾರೆ. ಒಂದು ದಿನಕ್ಕೆ 15ರಿಂದ 20 ಯೂನಿಟ್ ರಕ್ತಕ್ಕೆ ಬೇಡಿಕೆ ಬಂದರೆ ಕೇವಲ 8ರಿಂದ 10 ಯೂನಿಟ್ ಮಾತ್ರ ಪೂರೈಕೆಯಾಗುತ್ತಿದೆ. ಹೀಗಾಗಿ ಜಿಲ್ಲೆಯಲ್ಲಿ ರಕ್ತದ ಸಮಸ್ಯೆ ಆಗುತ್ತಿದೆ ಅಂತ ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಆರ್ಥಿಕ ಪೆಟ್ಟು ತಿಂದು ಸಂಕಷ್ಟಕ್ಕೆ ಸಿಲುಕಿದವರಲ್ಲಿ ಬಡ ವರ್ಗದವರೇ ಹೆಚ್ಚು. ಇನ್ನು ಆದಿವಾಸಿಗಳಂತೂ ಜೀವನ ನಡೆಸುವುದು ಕಷ್ಟ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಅನ್ಲಾಕ್ ಆದರೂ ಪ್ರವಾಸಿಗರಿಲ್ಲದೆ ಅರಣ್ಯ ಪ್ರದೇಶಗಳ ಸುತ್ತಮುತ್ತ ವಾಸ ಮಾಡುವಂಥ ಆದಿವಾಸಿಗಳಿಗೆ ಸಂಕಷ್ಟ ಉಂಟಾಗಿದೆ. ಈ ನಡುವೆ ಅವರ ಜೀವನಕ್ಕೆ ದಾರಿದೀಪವಾಗಿರೋದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಬೆಟ್ಟ ವ್ಯಾಪ್ತಿಯಲ್ಲಿ ನೆಲೆಸಿರುವಂಥ ಆದಿವಾಸಿಗಳಿಗೆ ನರೇಗಾ ಯೋಜನೆಯಲ್ಲಿ ಕೆರೆಯ ಹೂಳೆತ್ತುವುದು, ಚರಂಡಿ ಕಾಮಗಾರಿ, ರಸ್ತೆ ಇಕ್ಕೆಲಗಳಲ್ಲಿ ಕಳೆ ಕೀಳುವ ಕೆಲಸ ಸೇರಿದಂತೆ ವಿವಿಧ ಕೆಲಸಗಳನ್ನು ನೀಡಲಾಗುತ್ತಿದ್ದು ಅವರ ಜೀವನಕ್ಕೆ ನರೇಗಾ ಯೋಜನೆ ಆಧಾರವಾಗಿದೆಯಂತೆ. ಗದಗದಲ್ಲಿ ಗಾಳಿಪಟಗಳ ಹಾವಳಿ ಹೆಚ್ಚಾಗುತ್ತಿದೆ. ಗಾಳಿಪಟದ ದಾರಕ್ಕೆ ಸಿಲುಕಿ ಪಕ್ಷಿಗಳು ಒದ್ದಾಡುತ್ತಿವೆ. ಗದಗ ನಗರದಲ್ಲಿ ಗಾಳಿಪಟದ ದಾರಕ್ಕೆ ಸಿಲುಕಿದ ಪಾರಿವಾಳವೊಂದು ವಿಲವಿಲ ಅಂತ ಒದ್ದಾಡ್ತಾ ಇತ್ತು. 2 ದಿನಗಳಿಂದ ಒದ್ದಾಡುತ್ತಿದ್ದ ಪಾರಿವಾಳವನ್ನ ಸ್ಥಳೀಯ ಯುವಕರು ಗಮನಿಸಿದ್ದು ಟವರ್ನಲ್ಲಿ ಸಿಲುಕಿದ್ದ ಪಾರಿವಾಳವನ್ನ ಟವರ್ ಮೇಲೇರಿ ರಕ್ಷಣೆ ಮಾಡಿದ್ದಾರೆ. ಯುವಕರ ಈ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಅಲ್ಲದೆ ಗಾಳಿಪಟಗಳನ್ನು ಹಾರಿಸುವಾಗ ಜಾಗೃತಿ ವಹಿಸಬೇಕು ಅನ್ನುವ ಕಿವಿ ಮಾತುಗಳು ಕೂಡ ಸ್ಥಳೀಯರು ಹೇಳಿದ್ದಾರೆ. ಡೆಲ್ಟಾ ರೂಪಾಂತರಿಯ ಆತಂಕದ ನಡುವೆ ಈಗ ಮತ್ತೊಂದು ರೂಪಾಂತರಿಯ ಭೀತಿ ಶುರುವಾಗಿದೆ. ಡೆಲ್ಟಾ ವೇರಿಯಂಟ್ಗಿಂತಲೂ ಲ್ಯಾಂಬ್ಡಾ ವೇರಿಯಂಟ್ ಇನ್ನೂ ಆತಂಕಕಾರಿಯಾಗಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಸದ್ಯ ಇಲ್ಲಿವರೆಗೂ ಭಾರತದಲ್ಲಿ ಈ ಲ್ಯಾಂಬ್ಡಾ ವೇರಿಯಂಟ್ನ ವೈರಸ್ ಪತ್ತೆಯಾಗಿಲ್ಲ. ಈ ಬಗ್ಗೆ ಮಾತನಾಡಿರುವಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯ ಮ್ಯಾಕ್ಸಿಮಮ್ ಕಂಟೈನ್ಮೆಂಟ್ ಫೆಸಿಲಿಟಿ ಮುಖ್ಯಸ್ಥರಾದ ಡಾಕ್ಟರ್ ಪ್ರಜ್ಞಾ ಯಾದವ್, ಸದ್ಯ ಲ್ಯಾಂಬ್ಡಾ ರೂಪಾಂತರಿ 30 ದೇಶಗಳಲ್ಲಿ ಪತ್ತೆಯಾಗಿದೆ. ಸೋಂಕು 2020ರ ಡಿಸೆಂಬರ್ನಲ್ಲಿ ಮೊದಲು ಪೆರುವಿನಲ್ಲಿ ಪತ್ತೆಯಾಗಿತ್ತು. ಬೇರೆ ಬೇರೆ ದೇಶಗಳಲ್ಲಿ ಈ ವೇರಿಯಂಟ್ನ ಪ್ರಕರಣಗಳು ಹೆಚ್ಚುತ್ತಿವೆ. ಇದು ತೀವ್ರವಾಗಿ ಹರಡಬಲ್ಲದು ಅಂತ ತಿಳಿದು ಬಂದಿದ್ದು, ಆದರೆ ಇನ್ನು ಭಾರತದಲ್ಲಿ ಇದು ಪತ್ತೆಯಾಗಿಲ್ಲ ಅಂತ ತಿಳಿದು ಬಂದಿದೆ. ಬಿಜೆಪಿಯ ತಮಿಳುನಾಡು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕ ಕೇಡರ್ನ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರು ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಅರವಕುರುಚಿ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದರು. ಎಸ್ ಮುರುಗನ್ ಬುಧವಾರ ಕೇಂದ್ರ ಸಂಪುಟದಲ್ಲಿ ರಾಜ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ರಾಜ್ಯ ಘಟಕದ ಚುಕ್ಕಾಣಿ ಯಾರು ಹಿಡಿಯಲಿದ್ದಾರೆ ಎಂಬ ಚರ್ಚೆ ಪಕ್ಷದಲ್ಲಿ ಆರಂಭವಾಗಿದೆ. ಹೀಗಾಗಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತದೆ. ಜೊತೆಗೆ AIADMK ತೊರೆದು ಬಿಜೆಪಿ ಸೇರಿ ಶಾಸಕರಾಗಿ ಆಯ್ಕೆಯಾಗಿರುವ ಎನ್ ನಾಗೇಂದ್ರನ್ ಅವರ ಹೆಸರು ಕೂಡ ಕೇಳಿಬರುತ್ತಿದೆ. ಮುಂಬೈನ ಎಲ್ಗಾರ್ ಪರಿಷತ್ ಸಭೆ ಭೀಮಾ ಕೊರೆಗಾಂವ್ ಹಿಂಸಾಚಾರ ಪ್ರಕರಣದ ಆರೋಪಿ ಸ್ವಾಮಿ ಅವರ ನಿಧನವನ್ನು ಸಾಂಸ್ಥಿಕ ಹತ್ಯೆಯೆಂದು ಆರೋಪಿಸಿ
ಪ್ರಕರಣದ ಇತರೆ 10 ಆರೋಪಿಗಳು ಜೈಲಿನಲ್ಲಿ ಬುಧವಾರ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಪ್ರತಿಭಟನೆಯ ಸಂಕೇತವಾಗಿ ಈ ಪ್ರಕರಣದ ಸಹ ಆರೋಪಿಗಳಾದ ರೋನಾ ವಿಲ್ಸನ್, ಸುರೇಂದ್ರ ಗ್ಲಾಡ್ಲಿಂಗ್, ಸುಧೀರ ಧವಾಲೆ, ಮಹೇಶ್ ರೌತ್, ಅರುಣ್ ಫೆರಿರಾ, ವರ್ನಾನ್ ಗೋನ್ಸಾಲ್ವೆಸ್, ಗೌತಮ್ ನವಲಕ, ಆನಂದ್ ತೇಲ್ತುಂಬಡೆ, ರಮೇಶ್ ಗೈಚೂರ್ ಮತ್ತು ಸಾಗರ್ ಗೋರ್ಖೆ ಅವರು ಜೈಲಿನಲ್ಲಿ ಉಪವಾಸವನ್ನು ಕೈಗೊಂಡರು. ಎಲ್ಗಾರ್ ಪರಿಷತ್ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ಜೈಲಿನ ಮಾಜಿ ಅಧೀಕ್ಷಕರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು, ಸ್ವಾಮಿ ಅವರ ಸಾವಿನ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಅಂತ ಪ್ರತಿಭಟನಾ ನಿರತರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರಿಗೆ ಒತ್ತಾಯಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜುಲೈ 25ರಿಂದ ನಡೆಯಲಿರುವಂತಹ ವಾರ್ಷಿಕ ಕನ್ವಾರ್ ಯಾತ್ರೆಗೆ ಅನುಮತಿ ನೀಡಲು ಸಿಎಂ ಯೋಗಿ ಆದಿತ್ಯನಾಥ್ ನಿರ್ಧರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೋವಿಡ್ ಶಿಷ್ಟಾಚಾರದ ಅನುಸರಣೀಯ ಖಾತ್ರಿಯೊಂದಿಗೆ ಯಾತ್ರೆ ನಡೆಸಲು ಮಾರ್ಗದರ್ಶಿ ಸೂತ್ರಗಳನ್ನು ಸಿದ್ಧಪಡಿಸುವಂತೆ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕನ್ವರ್ ಯಾತ್ರೆ ಅನ್ನುವುದು ಶಿವನ ಭಕ್ತರು ನಡೆಸುವ ವಾರ್ಷಿಕ ತೀರ್ಥಯಾತ್ರೆಯಾಗಿದ್ದು, ಅವರು ಗಂಗಾ ನದಿಯಿಂದ ನೀರು ಸಂಗ್ರಹಿಸಿ ಆಯಾ ರಾಜ್ಯಗಳಲ್ಲಿನ ಶಿವ ದೇವಾಲಯಗಳಲ್ಲಿ ಅರ್ಪಿಸುತ್ತಾರೆ. ಕನ್ವಾರ್ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ 100 ಕಿಲೋಮೀಟರ್ ದೂರದಿಂದ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಪವನ್ನು ಕಳೆದುಕೊಳ್ಳುತ್ತಾರೆ. ಈ ವರ್ಷ ಕನ್ವಾರ್ ಯಾತ್ರೆ ನಿಯಂತ್ರಿಸಲು ವಿಸ್ತೃತ ಮಾರ್ಗಸೂಚಿ ರೂಪಿಸುವಂತೆ ಗೃಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಅಂತ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ. ದೇಶದಲ್ಲಿ ಮಹಾಮಾರಿ ಕೊರೋನಾಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರದ ಲಸಿಕೆ ಪ್ರಕ್ರಿಯೆ ವೇಗ ಪಡೆದುಕೊಂಡಿದೆ. ಆದರೆ ಲಸಿಕೆ ನೀಡುವ ವ್ಯಾಕ್ಸಿನೇಷನ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಆತಂಕ ಪಡುವಂತಾಗಿದೆ. ರಾಜಸ್ಥಾನದ ಜುಂಜುಹುನು ಜಿಲ್ಲೆಯ ಮಹಿಳೆಯ ಕೇವಲ 40 ಸೆಕೆಂಡ್ಗಳಲ್ಲಿ ಆ ಮಹಿಳೆಗೆ 2 ಡೋಸ್ ಕೋವಿಡ್ ಲಸಿಕೆಯನ್ನು ಕೊಡಲಾಗಿದೆ. ಆರೋಗ್ಯ ಶಿಬಿರದಲ್ಲಿದ್ದಂಥ ಆರೋಗ್ಯ ಅಧಿಕಾರಿಗಳು ಲಸಿಕೆ ನೀಡುವಾಗ ಫೋನ್ನಲ್ಲಿ ಮಾತನಾಡುತ್ತಾ ಇದ್ರು ಅಂತ ಮಹಿಳೆ ಆರೋಪಿಸಿದ್ದಾರೆ. ಆಕೆಯ ಪತಿ ತನ್ನ ಪತ್ನಿಗೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಆರೋಗ್ಯ ಇಲಾಖೆಯೇ ಹೊಣೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಟಿ ಜೂಹಿ ಚಾವ್ಲಾ ನಡೆ ಬಗ್ಗೆ ದೆಹಲಿ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. 5G ವೈರ್ಲೆಸ್ ತಂತ್ರಜ್ಞಾನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ಗೆ ನಟಿಗೆ 20 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು. ಆದರೆ ದಂಡ ವಿಧಿಸಿದ್ದರ ವಿಚಾರಕ್ಕೆ ಸಂಬಂಧಿಸಿದಂತೆ ನಟಿ ಮತ್ತೊಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ಕೋರ್ಟ್ ನಟಿಯ ನಡೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದೆ. ಅಲ್ಲದೆ 20 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸಲು 1 ವಾರ ಕಾಲಾವಕಾಶವನ್ನು ಕೋರ್ಟ್ ನೀಡಿದೆ. ಅಲ್ಲದೆ ಜೂಹಿ ಚಾವ್ಲಾ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ. 25 ವರ್ಷಗಳಿಂದ ಒಂದೇ ರೀತಿಯ ಬಟ್ಟೆ ಹಾಕುವ ಮೂಲಕ ಆಪ್ತ ಮಿತ್ರರು ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಕೇರಳದ ಅಲಪ್ಪುಳ ಜಿಲ್ಲೆಯ ಕಾಯಂಕುಲಂ ಪ್ರದೇಶದಲ್ಲಿ ರವೀಂದ್ರನ್ ಮತ್ತು ಉದಯ್ ಕುಮಾರ್ ಸಾಕಷ್ಟು ಜನಪ್ರಿಯರಾಗಿದ್ದಾರೆ. ಈ ಟೈಲರ್ ಜೋಡಿ ಯಾವಾಗಲೂ ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸುತ್ತಾರೆ. 1982ರಿಂದ ನಾವು ಸ್ನೇಹಿತರಾಗಿದ್ದೀವಿ ಮತ್ತು ನಾವು ಯಾವಾಗಲೂ ಕಾಯಂಕುಲಂ ಬೀದಿಗಳಲ್ಲಿ ಒಟ್ಟಿಗೆ ನಡೆಯುತ್ತಿದ್ದೆವು. ಇತರ ಅಂಗಡಿಯವರು ಜನಪ್ರಿಯ ಕಾರ್ಟೂನ್ ಪಾತ್ರಗಳಾದ ಪಾಚು ಮತ್ತು ಕೋವಲನ್ ಅಂತ ನಮ್ಮನ್ನು ಕರಿತಾ ಇದ್ರು. ಆಗ ನಮಗೆ ಸ್ವತಂತ್ರ ಟೈಲರಿಂಗ್ ಅಂಗಡಿಗಳು ಇದ್ವು. 1988ರಲ್ಲಿ ನಾವು ಜಂಟಿ ಉದ್ಯಮವನ್ನು ಪ್ರಾರಂಭಿಸಲು ನಿರ್ಧರಿಸಿದಾಗ ಉದಯ್ ಕುಮಾರ್ ಅವರು ಪಾಚು ಮತ್ತು ಕೋವಲನ್ನಿಂದ PK ಹೆಸರನ್ನ ಸೂಚನೆ ಕೊಟ್ಟರು ಅಂತ ರವೀಂದ್ರನ್ ಹೇಳಿದರು. ಕ್ರಿಕೆಟ್ ಲೋಕದ ಶ್ರೇಷ್ಠ ನಾಯಕ ಹಾಗೂ ಅತ್ಯುತ್ತಮ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಎನಿಸಿರುವ ಮಹೇಂದ್ರ ಸಿಂಗ್ ಧೋನಿಗೆ ನಿನ್ನೆ 40ನೇ ಜನ್ಮದಿನದ ಸಂಭ್ರಮ. ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಚರಿಸಿಕೊಂಡಿದ್ದಾರೆ. ಇದೇ ವೇಳೆ ಅವರ ಹೊಸ ಲುಕ್ನ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಧೋನಿ ವೃತ್ತಿ ಜೀವನದ ಆರಂಭದಿಂದಲೂ ವಿವಿಧ ಕೇಶ ಶೈಲಿಯ ಮೂಲಕ ಗಮನವನ್ನು ಸೆಳೆದವರು. ಇದೀಗ 40ನೇ ಜನ್ಮದಿನದಂದು ಅವರು ಬಿಳಿಗಡ್ಡದೊಂದಿಗೆ ಕಾಣಿಸಿಕೊಂಡಿದ್ದಾರೆ. 2 ವಾರದ ಹಿಂದೆ ಅವರು ಉದ್ದ ಮೀಸಿಯ ಲುಕ್ನೊಂದಿಗೆ ಮಿಂಚಿದ್ರು. ಇದೀಗ ಕಪ್ಪು ಬಿಳುಪಿನ ಲುಕ್ ಅಭಿಮಾನಿಗಳಿಗೆ ಮತ್ತಷ್ಟು ಅಚ್ಚರಿ ತಂದಿದೆ. ಪಾಕಿಸ್ತಾನದ ಸಿನಿಮಾ ನಟರು ಅಗಲಿದ ಬಾಲಿವುಡ್ ಖಾನ್ ಹಾಗೂ ಅಲ್ಲಿನ ಸಿನಿಮಾ ನಟರು ಅಗಲಿದಂಥ ಬಾಲಿವುಡ್ ಹಿರಿಯ ನಟ ದಿಲೀಪ್ ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಅದ್ನಾನ್ ಸಿದ್ದಿಕಿ, ಸಬಾ ಕಮರ್, ಅಲಿ ಜಾಫರ್, ಇಮ್ರಾನ್ ಅಬ್ಬಾಸ್, ಹುಮಾಯೂನ್ ಸಯೀದ್ ಸಹಿತ ಹಲವು ಪಾಕ್ ನಟರು ದಿಲೀಪ್ ಅಗಲಿಕೆಗೆ ಕಂಬನಿಯನ್ನು ಮಿಡಿದಿದ್ದಾರೆ. ಪೇಶಾವರ ದಿಲೀಪ್ ಕುಮಾರ್ ತವರು ನೆಲ, ಹೀಗಾಗಿ ಭಾವನಾತ್ಮಕ ನಂಟು ಈಗಲೂ ಇದೆ. 2018ರಲ್ಲಿ ಮಾಮ್ ಚಿತ್ರದಲ್ಲಿ ನಟಿಸಿದ್ದ ಅದ್ನಾನ್ ಸಿದ್ದಿಕಿ ಅವರು ದಿಲೀಪ್ ಕುಮಾರ್ ಅವರನ್ನು ಒಂದು ಸಂಸ್ಥೆ ಎಂದು ಬಣ್ಣಿಸಿದ್ದಾರೆ. ಪೇಶಾವರದಲ್ಲಿರುವಂತಹ ದಿಲೀಪ್ ಕುಮಾರ್ ಅವರ ಪೂರ್ವಿಕರ ಮನೆಯ ಮುಂಭಾಗ ಮೊಂಬತ್ತಿಯನ್ನು ಹಚ್ಚಿ ಗೌರವವನ್ನು ಸಲ್ಲಿಸಲಾಯಿತು. ಜೊತೆಗೆ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದೆ.
ದಿಲೀಪ್ ಅವರನ್ನ ದಂತಕಥೆ ಅಂತ ಬಣ್ಣಿಸಿದರೆ ಅದು ಸಣ್ಣ ಶಬ್ದ ಅಷ್ಟೇ. ಅವ್ರು ಯಾವತ್ತೂ ಸಾಯುವುದಿಲ್ಲ. ನಮ್ಮ ಕೆಲಸಗಳಲ್ಲಿ ದಿಲೀಪ್ ಕುಮಾರ್ ಜೀವಂತವಾಗಿರುತ್ತಾರೆ ಅಂತ ಪಾಕ್ ನಟ ಸಿದ್ದಿಕಿ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ನ ಬ್ಯುಸಿ ನಟ ಅಂದರೆ ಅದು ಡಾಲಿ ಧನಂಜಯ್. ಡಾಲಿ ಬಳಿ KRG ಸ್ಟುಡಿಯೋಸ್ನ ಸಾಲು ಚಿತ್ರಗಳು ಇದೆ. ಈಗ KRG ಸ್ಟುಡಿಯೋಸ್ ಲಾಂಛನದಲ್ಲಿ ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾವ್ ನಿರ್ಮಾಣದ ಡಾಲಿ ಧನಂಜಯ್ ನಾಯಕನಾಗಿ ನಟಿಸಿರುವ ರತ್ನನ್ ಪರಪಂಚ ಚಿತ್ರ ಶೀಘ್ರದಲ್ಲೇ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ರೋಹಿತ್ ಪದಕಿ ನಿರ್ದೇಶಿಸಿರುವಂಥ ಈ ಚಿತ್ರದ ಬಗ್ಗೆ ಗಾಂಧಿನಗರದಲ್ಲಿ ಒಳ್ಳೆಯ ಮಾತುಗಳು ಕೇಳಿ ಬರ್ತಿವೆ. ಅಜನೀಶ್ ಲೋಕನಾಥ್ ರತ್ನನ್ ಪರಪಂಚಕ್ಕೆ ಉತ್ತಮ ಹಾಡುಗಳನ್ನು ನೀಡಿದ್ದಾರೆ. ಶ್ರೀಶಾ ಛಾಯಾಗ್ರಹಣ ಮಾಡಿದ್ದು, ಡಾಲಿಗೆ ಜೋಡಿಯಾಗಿ ರೇಬಾ ಜಾನ್ ನಟಿಸಿದ್ದಾರೆ. ಅಲ್ಲದೆ ಉಮಾಶ್ರೀ, ಅನುಪ್ರಭಾಕರ್ ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಲಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.